ಎಚ್.ಕೆ. ಪಾಟೀಲ್ ಅವರ ಹೇಳಿಕೆ ವಿಚಾರಕ್ಕೂ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಬೊಮ್ಮಾಯಿ ದಾವಣಗೆರೆ ಚಾರ್ಲಿ ಅಂತೇಳಿ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ರು. ಎಚ್.ಕೆ. ಪಾಟೀಲ್ ನಮ್ಮ ಹಿರಿಯರು, ವೈಯಕ್ತಿಕ ಚರ್ಚೆ ಬೇಡ, ಅವರು ಮಂತ್ರಿಯಾಗಿದ್ದಾರೆ, ಸಂಸದನಾದರೆ ಏನು ತೊಂದರೆ, ನಾನು ಸಂಸದನಾದರೆ ಅವ್ರಿಗೆ ಏನು ತೊಂದರೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಗಮನಿಸ್ತಾ ಹೋಗೋದಾದರೆ ಅವರಿಗೆ ಬೇರೇನೂ ಮಾತಾಡೋಕ್ಕೆ ಅವಕಾಶ ಇಲ್ಲ. ಮಂತ್ರಿ ಆಗಿದ್ದಾರೆ, ಅವರಿಗೆ ಹಿರಿಯ ನಾಯಕರು ಕೂಡ ಹೌದು, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬೊಮ್ಮಾಯಿ ಅವರು ಇದೇ ವೇಳೆ ತಿಳಿಸಿದರು. ಎಚ್.ಕೆ. ಪಾಟೀಲ್ರು ನಮ್ಮ ಹಿರಿಯರು, ಅವರು ಆ ವಯಸ್ಸಿನಲ್ಲಿ ಮಂತ್ರಿಗಿರಿ ಕೆಲಸ ಮಾಡುವಾಗ ನಾನೊಬ್ಬ ಸಂಸದ ಕೆಲಸ ಮಾಡೋದು ಏನು ಅವ್ರಿಗೆ ಬೇರೆ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಒಬ್ಬ ಸುಸಂಸ್ಕೃತ ಮಂತ್ರಿ ಅಂತ ನಾವು ಅಂದ್ಕೊಂಡಿದ್ವಿ. ವೈಯಕ್ತಿಕ ವಿಚಾರಗಳನ್ನು ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಲ್ಲ ಅಂತ ಅಂದ್ಕೊಂಡು ಡೆಸ್ಪರೇಟಾಗಿ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಹಿರಿಯರು, ಅವರು ಒಳ್ಳೆಯದಾಗಿ. ಎಚ್.ಕೆ. ಪಾಟೀಲ್ರು ನಮ್ಮ ಹಿರಿಯರು, ಅವರು ಆ ವಯಸ್ಸಿನಲ್ಲಿ ಮಂತ್ರಿಗಿರಿ ಕೆಲಸ ಮಾಡುವಾಗ ನಾನೊಬ್ಬ ಸಂಸದ ಕೆಲಸ ಮಾಡೋದು ಏನು ಅವ್ರಿಗೆ ಬೇರೆ ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ. ಒಬ್ಬ ಸುಸಂಸ್ಕೃತ ಮಂತ್ರಿ ಅಂತ ನಾವು ಅಂದ್ಕೊಂಡಿದ್ವಿ. ವೈಯಕ್ತಿಕ ವಿಚಾರಗಳನ್ನು ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಲ್ಲ ಅಂತ ಅಂದ್ಕೊಂಡು ಡೆಸ್ಪರೇಟಾಗಿ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಹಿರಿಯರು, ಅವರು ಒಳ್ಳೆಯದಾಗಿ. ಎಚ್.ಕೆ. ಪಾಟೀಲ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.